ಹಿಂದಿನ ವಿಡಿಯೋದಲ್ಲಿ 3 ರೋನ ಇನ್ಸರ್ಟ್ ಮಾಡಿ ವ್ಯಾಲ್ಯೂಸ್ ಯಾವ ರೀತಿ ಕ್ರಿಯೇಟ್ ಮಾಡ್ತೀವಿ ಅನ್ನೋದನ್ನ ನೋಡಿದ್ದೀವಿ. ಈಗ 4th ರೋ ಇಂದ 10th ರೋವರೆಗೆ ನಾವು ಇನ್ಸರ್ಟ್ ಮಾಡ್ತಾ ಬಂದಿದ್ದೀವಿ. ಸೊ ಇಲ್ಲಿ ಏನಾಗುತ್ತೆ ಅಂದರೆ RR ನಂಬರು ಮತ್ತು ಕನ್ಸ್ಯೂಮರ್ ನೇಮ್ ಮತ್ತು ಬಿಲ್ ಡೇಟ್ ಮತ್ತು ಯೂನಿಟ್ ಯೂಸ್ಡ್ ಇವು 4 ಫೀಲ್ಡ್ಗಳ ವ್ಯಾಲ್ಯೂಸ್ನ ಪ್ರತಿಯೊಂದು ರೋನಲ್ಲೂ ಡಿಫ್ರೆಂಟ್ ವ್ಯಾಲ್ಯೂಸ್ ಕೊಟ್ಕೊಂಡು ನಾವು ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ. ಲಾಸ್ಟ್ ರೋ 10th ರೋ ಹಾಕ್ತಾ ಇದ್ದೀವಿ. ಸೊ 10th ರೋನಲ್ಲಿ A110 ರಾಧಿಕಾ. ಸೊ 10th ಡಿಸೆಂಬರ್ 2018 675 ಅದಾದಮೇಲೆ ಎಂಟರ್ ಪ್ರೆಸ್ ಮಾಡಿ. ಇಲ್ಲಿಗೆ ನಾವು 10 ರೋ ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಿದ್ದೀವಿ ಒಂದು ಈ ಬಿಲ್ನಲ್ಲಿ. ಸೊ ನಾವೀಗ ಅದನ್ನು ಡಿಸ್ಕ್ರೈಬ್ ಮಾಡೋಣ ಅಥವಾ ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಮಾಂಡ್ ಯೂಸ್ ಮಾಡಿ ಡಿಸ್ಪ್ಲೇ ಮಾಡ್ಬೋದು. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಬಿಲ್ ಅಂತ ಟೈಪ್ ಮಾಡಿ ಸೆಮಿಕೋಲನ್ ಕೊಟ್ಟರೆ ನಾವು ಇನ್ಸರ್ಟ್ ಮಾಡಿದ ಎಲ್ಲ ಕಾಲಮ್ನಲ್ಲಿ ಇರ್ತಕ್ಕಂಥ ಎಲ್ಲ 10 ವ್ಯಾಲ್ಯೂಸ್ ಕೂಡ ಡಿಸ್ಪ್ಲೇ ಆಗುತ್ತೆ ನೋಡಿ. ಸೊ 10 ವ್ಯಾಲ್ಯೂಸನ್ನು ಇನ್ಸರ್ಟ್ ಮಾಡಿದ್ದೀವಿ. ಸೊ 10 ರೋಸ್ನಲ್ಲಿ ಪ್ರತಿಯೊಂದು RR ನಂಬರ್ ಬಂದಿದೆ, ಕನ್ಸ್ಯೂಮರ್ ನೇಮ್, ಬಿಲ್ ಡೇಟ್ ಮತ್ತು ಯೂನಿಟ್ ಯೂಸ್. ಸೊ ನೆಕ್ಸ್ಟ್ ಕ್ವಶನ್ ಏನಿದೆ ಅಂದರೆ ಆ್ಯಡ್ 2 ಫೀಲ್ಡ್ಸ್ ಟು ದ ಟೇಬಲ್. ಸೊ ಇರೋ ಒಂದು ಟೇಬಲ್ಗೆ ಇನ್ನೂ 2 ಕಾಲಮ್ 2 ಫೀಲ್ಡ್ಸನ್ನು ಆ್ಯಡ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾವು ಆ್ಯಡ್ ಮಾಡಬೇಕು ಅಂತಂದರೆ ಯಾವುದು 2 ಫೀಲ್ಡ್ಗಳನ್ನ ಆ್ಯಡ್ ಮಾಡಬೇಕಂದ್ರೆ ಬಿಲ್ ಅಮೌಂಟು ಮತ್ತು ಡ್ಯೂ ಡೇಟ್. ಸೊ ಬಿಲ್ ಅಮೌಂಟನ್ನು ಯಾವ ರೀತಿ ಆ್ಯಡ್ ಮಾಡ್ತಾರೆ ಅಂದರೆ ಆಲ್ಟರ್ ಟೇಬಲ್. ಸೊ ಯಾವ ಟೇಬಲ್ನ ಆಲ್ಟರ್ ಮಾಡಬೇಕು? ಈ ಬಿಲ್ ಟೇಬಲ್ನ. ಸೊ ಆ್ಯಡ್ ಫೀಲ್ಡ್ ನೇಮ್ ಬಂದು ಬಿಲ್ ಅಮೌಂಟ್. ಸೊ ಬಿಲ್ ಅಮೌಂಟು ಸಾಮಾನ್ಯವಾಗಿ ನಂಬರ್ ಡೇಟಾ ಟೈಪಲ್ಲಿ ಇರ್ತದೆ. ಸೊ ನಂಬರ್ ವಿತಿನ್ ಬ್ರ್ಯಾಕೆಟ್ 6,2 ಅಂತ ಕೊಡ್ತಾರೆ. ಇಲ್ಲಿ 6 ಅನ್ನೋದು ಸೊ ರುಪೀಸಲ್ಲಿ ಇರ್ಬೋದು, ಸೊ 2 ಅನ್ನೋದು ಪೈಸೆನಲ್ಲಿ ಇರಬಹುದು. ಸೊ 6,2 ಬ್ರ್ಯಾಕೆಟ್ ಕ್ಲೋಸ್ ಮಾಡಿ ಕಾಮ ಸಪ್ರೇಟ್. ಇದು ಒಂದು ಫೀಲ್ಡ್ ಆಯಿತು. ಇನ್ನೊಂದು ಫೀಲ್ಡ್ ಬಂದು ಡ್ಯೂ ಡೇಟ್. ಸೊ ಡ್ಯೂ ಡೇಟ್ ಅನ್ನೋದು ಫೀಲ್ಡ್ಗೆ ಡೇಟ್ ಅನ್ನೋ ಡೇಟಾ ಟೈಪ್ ಮೆನ್ಷನ್ ಮಾಡಿ ಕ್ಲೋಸ್ ದ ಬ್ರ್ಯಾಕೆಟ್ ಆ್ಯಂಡ್ ಸೆಮಿಕೋಲನ್. ಇಲ್ಲಿಗೆ ನಾವು ಎಂಟ್ರಿ ಮಾಡಿದಾಗ ಸೊ 2 ಫೀಲ್ಡು ಆ್ಯಡ್ ಆಗುತ್ತೆ. ಸೊ 2 ಫೀಲ್ಡ್ ಆ್ಯಡ್ ಆಗಿದೆ ಇಲ್ಲ ಅಂತ ಕನ್ಫರ್ಮ್ ಮಾಡ್ಕೋಬೇಕಂದ್ರೆ ಅಗೇನ್ ನಾವು ಇಲ್ಲಿ ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಬಿಲ್ ಅನ್ನೋದೊಂದು ಕಮಾಂಡನ್ನು ಕೊಡಬೇಕಾಗತ್ತೆ. ಸೊ ಇಲ್ಲಿ ಆ ಕಮಾಂಡ್ ಕೊಟ್ಟಾಗ ಏನು ಅಡಿಷನ್ ಆಗಿದೆ ಅನ್ನೋದನ್ನು ಚೆಕ್ ಮಾಡಬಹುದು. ಇಲ್ಲಿ 2 ಫೀಲ್ಡು ನಮಗೆ ಇಲ್ಲಿ ಅಪ್ಡೇಟ್ ಆಗಿದೆ ಅಥವಾ ಆಲ್ಟರ್ ಆಗಿದೆ ಅಂತ ಹೇಳ್ಬೋದು. ಸೊ ಬಿಲ್ ಡೇಟ್ ಮತ್ತು ಡ್ಯೂ ಡೇಟ್. ಸೊ ಬಿಲ್ ಅಮೌಂಟ್ ಮತ್ತು ಡ್ಯೂ ಡೇಟ್. ಸೊ ಈಗ ಆ ಬಿಲ್ ಡೇಟನ್ನು ನಾವು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಮತ್ತು ಬಿಲ್ ಅಮೌಂಟನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅದನ್ನು ತಿಳಿಯೋಣ. ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಕಂಪ್ಯೂಟ್ ದ ಬಿಲ್ ಅಮೌಂಟ್ ಫಾರ್ ಈಚ್ ಕನ್ಸ್ಯೂಮರ್ ಆಸ್ ಪರ್ ದ ಫಾಲೋಯಿಂಗ್ ರೂಲ್ಸ್. ಸೊ ಮಿನಿಮಮ್ ₹50. ಸೊ ಫಸ್ಟ್ 100 ಯೂನಿಟ್ಸು 4.5 rupees ಪರ್ ಯೂನಿಟ್. ಸೊ ಮೋರ್ ದ್ಯಾನ್ 100 ಯೂನಿಟ್ಸ್ ಇದ್ದರೆ 5.5 rupees ಪರ್ ಯೂನಿಟ್ ಅಂತ ಟ್ಯಾಕ್ ಮಾಡಬೇಕು. ಸೊ ಅಪ್ಡೇಟ್ ಕಮಾಂಡ್ ಯೂಸ್ ಮಾಡಿಕೊಂಡು ಅಪ್ಡೇಟ್ ದ ಈ ಬಿಲ್ ಅನ್ನೋ ಟೇಬಲ್ ಅಪ್ಡೇಟ್ ಮಾಡ್ತಾ ಇದ್ವಿ, ಸೆಟ್ ಮಾಡ್ಕೋತಾ ಇದ್ವಿ. ಬಿಲ್ ಅಮೌಂಟ್ ನಾವು ಫೀಲ್ಡ್ ನೇಮ್ ಏನು ಕೊಟ್ಟಿದ್ದೀವಿ ಅದೇ ವರ್ಡನ್ನು ನಾವು ಇಲ್ಲಿ ಬಳಸಬೇಕಾಗತ್ತೆ. ಸೊ BILLAMT. ಸೊ ಬಿಲ್ ಅಮೌಂಟ್ ಇಸ್ ಈಕ್ವಲ್ ಟು ₹50. ಸೊ ಸೆಮಿಕೋಲನ್ ಹಾಕಿ ಪ್ರೆಸ್ ಎಂಟರ್ ಕೀ. ಸೊ ಈಗ ಅದು ಬಿಲ್ ಅಮೌಂಟು ಕಂಪ್ಲೀಟಾಗಿ ಅಪ್ಡೇಟ್ ಆಗಿದೆ ಚೆಕ್ ಮಾಡಬೇಕಾಗತ್ತೆ. ಸೊ ಸೆಲೆಕ್ಟ್ ಸ್ಟಾರ್ ಫ್ರಮ್ ಪ್ರೆಸ್ ಎಂಟರ್ ಕೀ. ಸಿ ಬಿಲ್ ಅಮೌಂಟಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಕನ್ಸ್ಯೂಮರ್ ನೇಮಲ್ಲಿ ನಮಗೆ 50 ರೂಪೀಸ್ ಆ್ಯಡ್ ಆಗ್ತಾ ಬಂದಿದೆ. ನೆಕ್ಸ್ಟ್ ಸೊ ಈಗ ಅಪ್ಡೇಟ್ ಕಮಾಂಡ್ ಯೂಸ್ ಮಾಡಿ ಈ ಬಿಲ್ಲಲ್ಲಿ ಸೆಟ್ ಮಾಡಬೇಕಾಗತ್ತೆ ವ್ಯಾಲ್ಯೂ ಬಿಲ್ ಅಮೌಂಟ್ ಈಸ್ ಈಕ್ವಲ್ ಟು ಬಿಲ್ ಅಮೌಂಟ್ ಇನಿಷಿಯಲಿ ಏನು ಕೊಟ್ಟಿದ್ವಿ ₹50 ಪ್ಲಸ್ ಯೂನಿಟ್ ಎಷ್ಟು ಯೂಸ್ ಮಾಡಿದ್ದಾರೆ ಯೂನಿಟ್ ಯೂಸ್ಡ್ ಇಂಟು 4.5 rupees where unit used is less than 100. ಸೊ 100ಗಿಂತ ಕಡಿಮೆ ಯೂನಿಟ್ ಯೂಸ್ ಮಾಡಿದವ್ರಿಗೆ ಸೊ 4.5 rupees ಪರ್ ಯೂನಿಟ್ ಆಗಿ ನಾವು ಲೆಕ್ಕ ಮಾಡಬೇಕಾಗತ್ತೆ. ಪ್ರೆಸ್ ಎಂಟರ್ ಕೀ. ಸೊ 1 ರೋ ಇಲ್ಲಿ ಅಪ್ಡೇಟ್ ಅಂತ ತೋರಿಸ್ತಾ ಇದೆ. ಸೊ ಲೆಟ್ ಅಸ್ ಚೆಕ್ ದಿಸ್ ಅಗೇನ್. ಸೆಲೆಕ್ಟ್ ಸ್ಟಾರ್ಟ್ ಫ್ರಮ್ ಈ ಬಿಲ್ ಹಾಕಿ ಚೆಕ್ ಮಾಡಿ. ಇಲ್ಲಿ ಒಂದು ಮಾತ್ರ ಮೋರ್ ದ್ಯಾನ್ 100 ಅಥವಾ ಲೆಸ್ ದ್ಯಾನ್ 100 ಇದೆ. ಯಾವುದಿದೆ ಅಂದರೆ 50 ಯೂನಿಟ್ ಯೂಸ್ ಮಾಡಿರೋರಿಗೆ ಮಾತ್ರ ಅದು ಅಪ್ಲೈ ಆಗಿದೆ. 4.5 rupees ಅಪ್ಲೈ ಆಗಿದೆ. ಸೊ ನೆಕ್ಸ್ಟ್ ಕಮಾಂಡ್ ಬಂದು ಲಾಸ್ಟ್ ಕಮಾಂಡ್ ಅಪ್ಡೇಟ್
ಈ ಬಿಲ್ ಸೆಟ್ ಬಿಲ್ ಅಮೌಂಟ್ is equal to bill amount initially 50 rupees plus so up to 100, so 4.5 rupees. So adaldane next more than 100 ಏನಾರು ಯೂನಿಟ್ ಯೂಸ್ ಮಾಡಿದರೆ ಯೂನಿಟ್ ಯೂಸ್ಡ್ ಮೈನಸ್ 100 ಅಂತ ಕ್ಯಾಲ್ಕುಲೇಟ್ ಮಾಡಿ ಅದನ್ನು ನಾವು ಇಂಟು 5.5 rupees where unit used is greater than 100. ಯೂನಿಟ್ ಏನಾದರೂ 100 ಗಿಂತ ಜಾಸ್ತಿ ಯೂಸ್ ಮಾಡಿದ್ರೆ ಈ ಫಾರ್ಮುಲಾ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಬಿಲ್ ಅಮೌಂಟ್ ಮಿನಿಮಮ್ 50 ಪ್ಲಸ್ 100 ಯೂನಿಟ್ ವರೆಗೆ ಓಡಿರೋರಿಗೆ 450 rupees ಮತ್ತೆ ಮೋರ್ ದನ್ 100 ಯೂನಿಟ್ಸ್ ಯೂಸ್ ಮಾಡಿರೋರಿಗೆ 5.5 rupees. ಸೊ ಅದನ್ನು ನಾವು ಕಂಡೀಷನ್ ಹಾಕಿ ವೇರ್ ಯೂನಿಟ್ ಇಸ್ ಯೂಸ್ಡ್ ಇಸ್ 100 ಅಂತ ಹಾಕಿ ಎಂಡ್ ಎಂಟರ್. ಇಲ್ಲಿ ಒಂದು ಮಿಸ್ಟೇಕ್ ಬರ್ತಾ ಇದೆ, ಇನ್ವ್ಯಾಲಿಡ್ ಐಡೆಂಟಿಫೈಯರ್ ಅಂತ ಬರ್ತಾ ಇದೆ. ಅದೇನಪ್ಪ ಅಂದರೆ ಬಿಲ್ ಅಮೌಂಟ್ ಸ್ಪೆಲ್ಲಿಂಗ್ ತಪ್ಪಿದೆ. ಎಲ್ಲಿ ನಮಗೆ ಇಲ್ಲಿ ಸ್ಟಾರ್ ಅಂತ ಮೆನ್ಷನ್ ಆಗಿದೆಯೋ ಈ ಸ್ಟಾರ್ ಸಿಂಬಲ್ ಆ ಲೆಟರ್ ನ್ಯಾರದಲ್ಲಿ ಆ ಕ್ಯಾರೆಕ್ಟರ್ ನ್ಯಾರದಲ್ಲಿ ಮಿಸ್ಟೇಕ್ ಇದೆ ಅಂತ. ಸೊ ಗೋ ಟು ದಟ್ ಪ್ರೀವಿಯಸ್ ಕಮಾಂಡ್, ಅಲ್ಲಿ ಅಪ್ ಆರ್ಕ್ ಯೂಸ್ ಮಾಡಿದಾಗ ಪ್ರೀವಿಯಸ್ ಕಮಾಂಡ್ ಬರುತ್ತೆ. ಬಿಲ್ ಅಮೌಂಟ್ ಹೋಗ್ಬಿಟ್ಟು ಸ್ಪೆಲ್ಲಿಂಗ್ ಕರೆಕ್ಟ್ ಮಾಡಿ ಎಂಡ್ ಬಟನ್ ಪ್ರೆಸ್ ಮಾಡಿದ್ರೆ ಲಾಸ್ಟಿಗೆ ಬರುತ್ತೆ, ಪ್ರೆಸ್ ಎಂಟರ್ ಕೀ. ಸೊ 9 rows ಆರ್ ಅಪ್ಡೇಟೆಡ್. ಒಂದು ರೋ ಆಲ್ರೆಡಿ ಅಪ್ಡೇಟ್ ಆಗಿತ್ತು, ಅದು 50 ಯೂನಿಟ್ ಓಡಿರೋ ಅಂತ ಕನ್ಸ್ಯೂಮರ್ಗೆ, ರಿಮೈನಿಂಗ್ 9 ಅಪ್ಡೇಟ್ ಆಗಿದೆ. ಸೊ ನೆಕ್ಸ್ಟ್ ಸೆಲೆಕ್ಟ್ ಸ್ಟಾರ್ ಫ್ರಮ್ ಅಂತ ಕೊಡಿ, ಎಂಟರ್. ಸೊ ಇಲ್ಲಿ ಬಿಲ್ ಅಮೌಂಟು ಕ್ಯಾಲ್ಕುಲೇಟ್ ಆಗಿದೆ. ಸೊ ನೆಕ್ಸ್ಟ್ ಬಂದು ಫೈನಲ್ ಒನ್, ಕಂಪ್ಯೂಟ್ ದ ಡ್ಯೂ ಡೇಟ್ ಆಸ್ ಬಿಲ್ಲಿಂಗ್ ಡೇಟ್ ಪ್ಲಸ್ 15 days. ಬಿಲ್ ಅಮೌಂಟ್ ಬಂದಿದೆ, ನಾವೀಗ ಡ್ಯೂ ಡೇಟ್ ಕೊಡಬೇಕಾಗುತ್ತೆ, ಪ್ರತಿಯೊಬ್ಬರಿಗೂ ಡ್ಯೂ ಡೇಟ್ ಕೊಡಬೇಕಾಗುತ್ತೆ. ಅಪ್ಡೇಟ್ ಈ ಬಿಲ್ set due date is equal to bill date plus 15. ಸೊ ಇದನ್ನು ಕೊಟ್ಬಿಟ್ಟು ಪ್ರೆಸ್ ಮಾಡಿದ್ರೆ ಅಲ್ಲಿ 10 rows ಕೂಡ ಅಪ್ಡೇಟ್ ಆಗಿರುತ್ತೆ. ಸೊ ಫೈನಲ್ ಆಗಿ ನಾವು ಸೆಲೆಕ್ಟ್ ಸ್ಟಾರ್ ಫ್ರಮ್ ಕಮಾಂಡ್ ಇಂದ ಟೈಪ್ ಮಾಡೋದು, ಸೆಲೆಕ್ಟ್ ಸ್ಟಾರ್ ಫ್ರಮ್ ಈ ಬಿಲ್, ಸೊ ಸೆಮಿಕೋಲನ್. ಸೊ ದಿಸ್ ಇಸ್ ವಾಟ್ ದ ಫೈನಲ್ ರಿಸಲ್ಟ್ ಆಫ್ ದಿಸ್ ಡೇಟಾಬೇಸ್. ಸೊ ಫಸ್ಟ್ ಫೀಲ್ಡಲ್ಲಿ RR ನಂಬರ್ 10 RR ನಂಬರ್ಸ್ ಇದೆ, ಕನ್ಸ್ಯೂಮರ್ ನೇಮ್ಸ್ ಇದ್ದಾವೆ, ಬಿಲ್ ಡೇಟ್ ಕೂಡ ಜನರೇಟ್ ಆಗಿದೆ, ಯೂನಿಟ್ ಯೂಸ್ಡ್ ಎಷ್ಟು ಅಂತ ಕೊಟ್ಟಿದ್ದೀವಿ, ಬಿಲ್ ಅಮೌಂಟ್ ಕೂಡ ಕ್ಯಾಲ್ಕುಲೇಟ್ ಆಗಿದೆ, ಆ್ಯಂಡ್ ಫೈನಲಿ ಲಾಸ್ಟ್ ಡ್ಯೂ ಡೇಟ್ ಕೂಡ ಮೆನ್ಷನ್ ಮಾಡಿವಿ. ಸೊ ಇದು ಫಸ್ಟ್ ಪ್ರೋಗ್ರಾಮ್ ಟು ಕ್ರಿಯೇಟ್ ದ ಬಿಲ್ ಇ ಬಿಲ್ ಡೇಟಾಬೇಸ್. ಥ್ಯಾಂಕ್ ಯು ಸೋ ಮಚ್.